ಇನ್ನು ಡಿ ಕೆ ಶಿವಕುಮಾರ್ ಅವರು CM ಆಗಿ ಈಗ 1 ತಿಂಗಳಾಗಿದೆ. ಆಫ್ಟರ್ ಆಲ್ 30 ಡೇಸ್. ಇಷ್ಟಕ್ಕೆ ಡಿ ಕೆ ಶಿವಕುಮಾರ್ ಅವರ ಸಾಧನೆಗಳು ಮುಗಿದು ಹೋಯ್ತಾ? 30 ಹೆಜ್ಜೆಗಳನ್ನು ಇಟ್ಟ ನಂತರ 3 ಅಗ್ನಿ ಪರೀಕ್ಷೆಗಳನ್ನು ಮುಗಿಸಿದ ನಂತರ ಡಿ ಕೆ ಶಿವಕುಮಾರ್ ಅವರು ಆರಾಮಾಗಿದ್ದು ಬಿಡ್ತಾರಾ? ನೋ, ನೆವರ್. ಬಟ್ ಮುಂದಿದೆ ಡಿ ಕೆ ಶಿವಕುಮಾರ್ ಅವರಿಗೆ ದ ರಿಯಲ್ ಸ್ಟ್ರಗಲ್. ಮುಂದೆ ಡಿ ಕೆ ಶಿವಕುಮಾರ್ ಅವರಿಗೆ ಅನೇಕ ರೀತಿಯ ಸಮಸ್ಯೆಗಳು ಕಟ್ಟಿ ಕಾಡೋದಕ್ಕೆ ಕುಳಿತುಕೊಂಡಿವೆ. ಹೆಂಗೆ ಎಲ್ಲವನ್ನೂ ಕೂಡ ವಿಸ್ತಾರವಾಗಿ ಹೇಳ್ತೀನಿ. ಪೊಲಿಟಿಕಲಿ ಸಮಸ್ಯೆ ಇದೆ, ಅದರ ಜೊತೆಗೆ ಫಿಸಿಕಲಿ ಸಮಸ್ಯೆ ಇದೆ, ಬೇರೆ ಬೇರೆ ರೀತಿಯಿಂದ ಜಿಯೋಲಜಿಕಲಿಯಾಗಿ ಕೂಡ ಅನೇಕ ಸಮಸ್ಯೆಗಳು ಡಿ ಕೆ ಶಿವಕುಮಾರ್ ಅವರ ಈ ಸರ್ಕಾರಕ್ಕೆ ಎದುರಾಗಲಿಕ್ಕಿದೆ. ಏನು ಸವಾಲುಗಳನ್ನು ಡಿ ಕೆ ಶಿವಕುಮಾರ್ ಎದುರಿಸಬೇಕು ಅನ್ನುವಂಥದ್ದನ್ನು ನಾವು ನೋಡೋಣ. ಡಿ ಕೆ ಶಿವಕುಮಾರ್ ಅವರಿಗೆ ಇರುವಂತಹ ಸಮಸ್ಯೆಗಳು. ಆರಂಭದಲ್ಲಿ ಡಿ ಕೆ ಅಗ್ನಿ ಪರೀಕ್ಷೆ ಗೆದ್ದಿರಬಹುದು, ಆದರೆ CM DKಗೆ ಮುಂದೆ ಒಂದಲ್ಲ ಎರಡಲ್ಲ 6 ಸವಾಲುಗಳು ಎದುರಾಗುತ್ತೆ. ಡಿ ಕೆ ಮುಂದಿವೆ ಹಲವು ರಾಜಕೀಯ ಸವಾಲುಗಳು. ಬರೀ ರಾಜಕೀಯ ಸವಾಲುಗಳು ಮಾತ್ರವಲ್ಲ, ನಾಟ್ ಓನ್ಲಿ ಪೊಲಿಟಿಕಲ್ ಚಾಲೆಂಜಸ್, ಪ್ರಾಕೃತಿಕವಾಗಿ ಆರ್ಥಿಕವಾಗಿ ಹಲವು ಸಮಸ್ಯೆಗಳು ಈಗ ಡಿ ಕೆ ಶಿವಕುಮಾರ್ ಅವರನ್ನ ಕಾಡಲಿಕ್ಕೆ ಸಜ್ಜಾಗಿ ಕುಳಿತುಕೊಂಡಿದೆ. ಆ ಸವಾಲುಗಳನ್ನ ಹೆಂಗೆ ಎದುರಿಸ್ತಾರೆ? ಈ ಸಮಸ್ಯೆಗಳು, ಈ ಸವಾಲುಗಳು ಫಾಸ್ಟ್ ಆಗಿ ಹೋಗ್ತಾ ಇರುವಂತಹ ಡಿ ಕೆ ಶಿವಕುಮಾರ್ ಅವರ ಸರ್ಕಾರದ ಸ್ಪೀಡ್ ಬ್ರೇಕರ್ ಕೂಡ ಆಗಬಹುದು. ಆದರೆ ಒಂದಿಷ್ಟು ಅಳೆದು ತೂಗಿ ಸಮಸ್ಯೆಗಳನ್ನು ಹೆಂಗೆ ನಿಭಾಯಿಸ್ತಾರೆ ಡಿ ಕೆ ಶಿವಕುಮಾರ್ ಅನ್ನುವಂಥದ್ದನ್ನು ನಾವು ನೋಡಬೇಕಾಗಿದೆ. ಆರಂಭದಲ್ಲಿ ಡಿ ಕೆ ಅಗ್ನಿ ಪರೀಕ್ಷೆಯನ್ನು ಗೆದ್ದಿರಬಹುದು, ಆದರೆ CM ಡಿ ಕೆ ಶಿವಕುಮಾರ್ಗೆ 6 ಸವಾಲುಗಳು ಈಗ ಎದುರಾಗ್ತವೆ. ಡಿ ಕೆ ಮುಂದಿದೆ ಈಗ ಒಂದಲ್ಲ ಎರಡಲ್ಲ 6 ಸವಾಲುಗಳು, ನಿರಂತರವಾಗಿ 6 ಸವಾಲುಗಳು. ನಾನು ಆಗಲೇ ಹೇಳಿದೆ, ಫೈನಾನ್ಷಿಯಲಿ ಆರ್ಥಿಕ ಸ್ಥಿತಿಗತಿಗಳಲ್ಲಿ ಸವಾಲನ್ನು ಎದುರಿಸುವಂತಹ ಸಾಧ್ಯತೆ ಇದೆ, ಪೊಲಿಟಿಕಲಿ ಸವಾಲುಗಳನ್ನು ಎದುರಿಸುವಂತಹ ಸಾಧ್ಯತೆ ಇದೆ, ಎಲ್ಲರ ಮನಸ್ಸನ್ನು ಒಲಿಸುವಲ್ಲಿ ಒಂದಿಷ್ಟು ಸಮಸ್ಯೆಗಳನ್ನು, ಸವಾಲುಗಳನ್ನು ಎದುರಿಸುವಂತಹ ಸಾಧ್ಯತೆ ಇದೆ. ಪ್ರಾಕೃತಿಕವಾಗಿ ಸರಿಯಾಗಿ ಮಳೆ ಬರಲಿಲ್ಲ ಅಥವಾ ಅತಿಯಾಗಿ ಮಳೆ ಬಂತು, ಆ ರೀತಿಯಾದಂತಹ ಜಿಯೋಲಜಿಕಲ್ ಚಾಲೆಂಜಸ್ಗಳನ್ನು ಎದುರಿಸುವಲ್ಲಿಯೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಅನೇಕ ಸವಾಲುಗಳು, ತೊಂದರೆಗಳು ಮುಂದೆ ಎದುರಾಗಲಿಕ್ಕಿದೆ. ಹೀಗೆ ಒಂದಿಷ್ಟು ಸವಾಲಿನ ಪಟ್ಟಿಗಳಿದೆ. ಆ ಸವಾಲುಗಳು ಏನೇನು, ಆ ಸವಾಲುಗಳು ಯಾವ್ಯಾವು ಅನ್ನುವಂಥದ್ದನ್ನು ಡೀಟೇಲ್ಡ್ ಆಗಿ ನಾವು ನೋಡಿಕೊಂಡು ಬರೋಣ. ಗ್ರಾಫಿಕ್ ಪ್ಲೇಟ್, ಆ ಸವಾಲುಗಳು ಯಾವ್ಯಾವು ಅನ್ನುವಂಥದ್ದನ್ನು ನೋಡಿಕೊಂಡು ಬರೋಣ. ಚಾಲೆಂಜ್ ನಂಬರ್ 1, ಸೂಪರ್ ಎಲಿನೋ ಭೀಕರ ಕ್ಷಾಮ ಬರಲಿಕ್ಕಿದೆ. 150 ವರ್ಷಗಳಲ್ಲಿ ಯಾವತ್ತೂ ಕೂಡ ಬರದೇ ಇರುವಂತಹ ಕ್ಷಾಮವೊಂದು ಮುಂದಿನ ದಿನಮಾನಗಳಲ್ಲಿ ಬರಬಹುದು ಅನ್ನುವಂತಹ ಸುದ್ದಿ ಹರಿದಾಡ್ತಾ ಇದೆ. ಸೂಪರ್ ಎಲಿನಿನೋ ಭೀಕರ ಕ್ಷಾಮ ಅನ್ನುವಂಥ. ಈ ಹಿಂದೆ SM ಕೃಷ್ಣ ಅವರು ಮುಖ್ಯಮಂತ್ರಿಯಾದಾಗ ದೊಡ್ಡ ಬರಗಾಲ ಹೊಂದಿತ್ತು, ದೊಡ್ಡ ಕ್ಷಾಮ ಹೊಂದಿತ್ತು. ಆ ತರಹದ ಇತಿಹಾಸ ಮತ್ತೆ ಮರುಕಳಿಸುತ್ತಾ ಅನ್ನುವಂತಹ ಪ್ರಶ್ನೆಗಳು ಈಗ ವ್ಯಕ್ತವಾಗ್ತಾ ಇದೆ. ಬಟ್ ಆ ತರಹದ ಒಂದು ವಾತಾವರಣ, ಪರಿಸ್ಥಿತಿ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಬರದಿರಲಿ ಅನ್ನುವಂಥದ್ದೇ ಅನೇಕ ಜನರ ಆಶಯ. ಆದರೆ ದಿಸ್ ಇಸ್ ದ ಒನ್ ಆಫ್ ದ ಚಾಲೆಂಜ್. ಈ ತರಹದ ಚಾಲೆಂಜ್ಗೆ, ಈ ಸವಾಲಿಗೆ ಡಿ ಕೆ ಶಿವಕುಮಾರ್ ರೆಡಿಯಾಗಿ ಇರಬೇಕು. ಈ ತರಹದ ಭೀಕರ ಕ್ಷಾಮಗಳನ್ನು, ಬರಗಾಲವನ್ನು ಎದುರಿಸೋದಕ್ಕೆ, ರೈತರ ಕಷ್ಟಗಳನ್ನು ಆಲಿಸೋದಕ್ಕೆ, ಹಾಗೇನಾದರೂ ಒಂದು ವೇಳೆ ಬಂದುಬಿಟ್ರೆ ಈ ಥರದ ಕ್ಷಾಮಗಳು, ಆಗ ರೈತರನ್ನು ಹ್ಯಾಂಡಲ್ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಹೆಂಗೆ ಸಜ್ಜಾಗ್ತಾರೆ? ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ಆ್ಯಂಡ್ ಮುಂದೆ ಡಿ ಕೆ ಚಾಲೆಂಜ್ 2, ಡಿ ಕೆ ಶಿವಕುಮಾರ್ ಅವರ ಮುಂದಿರುವಂತಹ 2ನೆಯ ಚಾಲೆಂಜ್ ಏನು ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ರೈತರ ಸವಾಲು, ಬಿಡದಿಯ ಟೌನ್ಶಿಪ್ಪಿನ ಜಟಾಪಟಿ. ಇಡೀ ರಾಜ್ಯದ ಜನರ ಗಮನ ಸೆಳೆದಿರುವಂತಹ ವಿಚಾರ ಅಂತಂದರೆ ಇತ್ತೀಚೆಗಷ್ಟೇ ಬಿಡದಿಯಲ್ಲಿ ಟೌನ್ಶಿಪ್ ಆಗಬೇಕು ಅನ್ನುವಂಥ. ಅದರಲ್ಲಿಯೂ ರೈತರ ಸವಾಲು. ಒಂದು ಸ್ವಲ್ಪ ಬಿಡದಿಯ ರೈತರು ಒಂದು ಕಡೆ ಕುಮಾರಸ್ವಾಮಿ ಅವರಿಗೆ ಸಹಾಯ ಮಾಡಿದರೆ ಅಥವಾ ಅವರ ಅನುಯಾಯಿಗಳಾದರೆ ಅವರ ಮಾತಿಗೆ ಹೂ ಅಂದರೆ, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಸಹಾಯ ಮಾಡ್ತಾ ಇದ್ದಾರೆ, ಡಿ ಕೆ ಶಿವಕುಮಾರ್ ಅವರ ಮಾತಿಗೆ ಸೈ ಅಂತ ಇದ್ದಾರೆ, ಜೈ ಅಂತ ಇದ್ದಾರೆ. ಆದರೆ ಅನೇಕ ಜನ ರೈತರಿಗೆ ಒಂದಿಷ್ಟು ಸವಾಲುಗಳಿದೆ. ಮುಂದೆ ಹೆಂಗೆ ನಮ್ಮ ಬದುಕು? ಡಿ ಕೆ ಶಿವಕುಮಾರ್ ಮಾತನ್ನು ಕೇಳಿ ಏನೋ ಕೊಟ್ಟು ಬಿಡೋಣ, ಟೌನ್ಶಿಪ್ ಮಾಡಿಬಿಡೋಣ, ಕುಮಾರಸ್ವಾಮಿ ಮಾತು ಕೇಳಿನೂ ಏನೋ ಮಾಡಿಬಿಡೋಣ, ಆದರೆ ಮುಂದೆ ಹೆಂಗೆ? ಆ ರೈತರ ಬದುಕಿಗೆ ಏನು ಆಸರಿಯಾಗಿ ಇವತ್ತಿನ ಈ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ನಿಂತ್ಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಒನ್ ಆಫ್ ದ ಬಿಗ್ಗೆಸ್ಟ್ ಚಾಲೆಂಜ್.
ಅವ್ರಿಗೆ ಹೆಂಗೆ ಉದ್ಯೋಗ ಸೃಷ್ಟಿ ಮಾಡ್ತೀರಿ, ಅವ್ರಿಗೆ ಹೆಂಗೆ ಮನೆ ಕೊಡ್ತೀರಿ? ಅಡಿಕೆ ಮರಕ್ಕೆ ಅಷ್ಟು ಕೊಟ್ಟೆ, ಆ ತೋಟಕ್ಕೆ ಇಷ್ಟು ಕೊಟ್ಟೆ, ಈ ಹೊಲಕ್ಕೆ ಅಷ್ಟು ಕೊಟ್ಟೆ, ಆ ಗದ್ದೆಗೆ ಇಷ್ಟು ಕೊಟ್ಟೆ, ಗಿಡಕ್ಕೆ ಇಷ್ಟು ಕೊಟ್ಟೆ, ಮರಕ್ಕೆ ಅಷ್ಟು ಕೊಟ್ಟೆ, ಎವ್ರಿಥಿಂಗ್ ಈಸ್ ಫೈನ್. ಬಟ್ ಮುಂಬರುವಂತಹ ದಿನಗಳಲ್ಲಿ ಕೊಟ್ಟ ಮೇಲೆ ಏನು ಮಾಡಿಕೊಡ್ತೀರಿ ರೈತರಿಗೆ ಅನ್ನುವಂಥದ್ದು ಬಿಗ್ಗೆಸ್ಟ್ ಕ್ವಶನ್ ಆಗಿ ಕಾಡ್ತಾ ಇದೆ. ವಿ ಹ್ಯಾವ್ ಟು ವೇಟ್. ಅದನ್ನು ಏನು ಮಾಡ್ತಾರೆ ಅನ್ನುವಂಥದ್ದು ನೋಡೋಣ. ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಬಿಗ್ಗೆಸ್ಟ್ ಚಾಲೆಂಜ್. ಇದು ಕೂಡ ದೊಡ್ಡ ಚಾಲೆಂಜ್ ಡಿ ಕೆ ಶಿವಕುಮಾರ್ ಅವರ ಒಂದು ಆಡಳಿತದಲ್ಲಿ ಅವರಿಗಿರುವಂತಹ ಚಾಲೆಂಜ್. ಇನ್ನು ಚಾಲೆಂಜ್ ನಂಬರ್ 3, ಮೂರನೇ ಚಾಲೆಂಜ್ ಏನಿದೆ ಅನ್ನುವಂಥದ್ದನ್ನು ನೋಡೋಣ. ಮಂತ್ರಿಮಂಡಲ ವಿಸ್ತರಣೆ ರಾಜಕೀಯ ಸವಾಲು, ಒನ್ ಆಫ್ ದ ಪೊಲಿಟಿಕಲ್ ಚಾಲೆಂಜ್ ಅಂತ ನಾನು ಹೇಳಿದೆ ಆಗಲೇ. ಮಂತ್ರಿಮಂಡಲದ ವಿಸ್ತರಣೆ, ಭಿನ್ನಾಭಿಪ್ರಾಯಗಳು ಹೆಂಗಿದೆ ಇವತ್ತು ವಾತಾವರಣ ಅಂತಂದರೆ, ನಾನು ನಿರಂತರವಾಗಿ 1-2 ದಿನದಿಂದ ಹೇಳ್ಕೊಂಡು ಬರ್ತಾ ಇದ್ದೆ. ಮಂತ್ರಿಮಂಡಲದ ರಚನೆ ಆಗುತ್ತೆ, ಹೊಸ ಮಂತ್ರಿಗಳು ಬರ್ತಾರೆ, ಯುವ ಶಾಸಕರು ಬರ್ತಾರೆ. ಇನ್ನೇನು ರಾಹುಲ್ ಗಾಂಧಿ ಫಾರಿನಿಗೆ ಹೋಗಿದ್ದಾರೆ, ವಾಪಸ್ ಬಂದ ತಕ್ಷಣ ಮಂತ್ರಿಮಂಡಲದ ಒಂದು ತಯಾರಿ ಅನ್ನುವಂಥದ್ದು ನಡೆಯುತ್ತೆ. ಹೊಸ ಮಂತ್ರಿಗಳು ಬರ್ತಾರೆ, ಫಸ್ಟ್ ಟೈಮ್ ಆಪರ್ಚುನಿಟಿ ಇರುವಂಥವ್ರು ಬರ್ತಾರೆ, ಈ ಕೋಟದಿಂದ ಅವರು ಬರ್ತಾರೆ, ಆ ಕೋಟದಿಂದ ಇವರು ಬರ್ತಾರೆ. ಹೀಗೆ ಅನೇಕ ಜನ ಶಾಸಕರು ಇವತ್ತು ಮಂತ್ರಿಗಿರಿಯ ರೇಸ್ನಲ್ಲಿದ್ದಾರೆ. ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರ ಪರಮಾಪ್ತರೂ ಇದ್ದಾರೆ, ಸಿದ್ದರಾಮಯ್ಯನವರ ಪರಮಾಪ್ತರೂ ಇದ್ದಾರೆ. ಯಾರ್ಯಾರಿಗೆ ಮಂತ್ರಿಗಿರಿ ಹೋಗುತ್ತೆ? 20 ಮಂತ್ರಿ ಸ್ಥಾನಕ್ಕೆ 80 ಜನ ಆಕಾಂಕ್ಷಿಗಳಿದ್ದಾರೆ. ಇನ್ನುಳಿದ 60 ಜನರು ಅಸಮಾಧಾನಿತರಾಗ್ತಾರ. ಇಂಟರ್ನಲಿ ಕಾಂಗ್ರೆಸ್ಸಿನಲ್ಲಿ ಅವರನ್ನೆಲ್ಲ ಹೆಂಗೆ ಫೇಸ್ ಮಾಡಬೇಕು? ಒಂದು ವೇಳೆ ಅಸಮಾಧಾನಿತರೇ ಇದ್ದದ್ದು ನಿಜವಾದರೆ ಅವರನ್ನು ಇಟ್ಕೊಂಡು, ಅವರನ್ನು ಸಂಭಾಳಿಸಿಕೊಂಡು, ಬ್ಯಾಲೆನ್ಸ್ ಮಾಡಿಕೊಂಡು ಈ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಸರ್ಕಾರವನ್ನು, ಅಂದರೆ 30 ದಿನ ಏನು ಇಷ್ಟು ಸಾಧನೆ ಮಾಡ್ಕೊಂಡು ಬಂದ್ರಲ್ಲ, ಇಷ್ಟು ರಭಸವಾಗಿ ಆಕ್ರಮಣಕಾರಿಯಾಗಿ ಬಂದ್ರಲ್ಲ, ಹೆಂಗೆ ಡಿ ಕೆ ಶಿವಕುಮಾರ್ ಅವರು ಸರ್ಕಾರವನ್ನು ಮುನ್ನಡೆಸ್ಕೊಂಡು ಹೋಗ್ತಾರೆ ಅಂತ ಅಸಮಾಧಾನಿತರನ್ನು ಇಟ್ಕೊಂಡು ಅನ್ನುವಂಥದ್ದನ್ನು ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ಹೌದು, ನನಗಿಂತ ಸೋ ಆ್ಯಂಡ್ ಸೋ ಅಧಿಕಾರಿಗಳ ನಾಯಕರ ಜೊತೆ ಅಸಮಾಧಾನ ಇದೆ ಅಂತ ಬಹಿರಂಗವಾಗಿ ಹೇಳ್ಕೊಳ್ಳೋಕ್ಕೆ ಈಗ ಬಿ ಜೆ ಪಿ ಥರ ವಿಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ಇಲ್ಲ. ಈಸ್ ಅ ಸಿ ಎಮ್ಮಿಗೆ ಅಸಮಾಧಾನನ, ಸಿ ಎಮ್ ಮೇಲೆ ಅಸಮಾಧಾನನ ಅಂತ ಹೇಳಿ ಜನ ಗಾಬರಿ ಆಗ್ತಾರೆ. ಮಾನ ಮರ್ಯಾದೆಯ ಪ್ರಶ್ನೆ ಕೂಡ ಇಲ್ಲಿ ಅಡಕವಾಗಿದೆ. ಆದ್ದರಿಂದ ಇವನ್ನೆಲ್ಲ ಮುಚ್ಕೊಂಡು ಅಥವಾ ಇದನ್ನೆಲ್ಲ ನೀಟಾಗಿ ಬಳಕೊಂಡು ಏನೂ ಇಲ್ವೇನೋ ಅನ್ನೋ ಥರ ಹೆಂಗೆ ಬಿಂಬಿಸ್ಕೊಳ್ತಾರೆ, ಹೆಂಗೆ ಪ್ರಾಜೆಕ್ಟ್ ಮಾಡ್ಕೊಳ್ತಾರೆ, ಹೌ ಈ ಪ್ರಾಜೆಕ್ಟ್ ಹಿಮ್ಸೆಲ್ಫ್ ಅನ್ನುವಂಥದ್ದು ಕೂಡ ಬಿಗ್ಗೆಸ್ಟ್ ಚಾಲೆಂಜ್. ಬಟ್ ಪೊಲಿಟಿಕಲ್ ಚಾಲೆಂಜ್ ಇರುವಂಥದ್ದು ಮಾತ್ರ ಸತ್ಯ. ಮುಂಬರುವಂತಹ ಒಂದು ಮಂತ್ರಿ ಮಂಡಲವನ್ನು ಹೆಂಗೆ ರಚನೆ ಮಾಡ್ತಾರೆ, ಯಾರ್ಯಾರಿಗೆ ರೆಕಮೆಂಡ್ ಮಾಡಿದ್ದಾರೆ, ಯಾರ್ಯಾರಿಗೆ ಮಾಡಿಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ. ಏನು ಡಿ ಕೆ ಶಿವಕುಮಾರ್ ಅವರ ಮುಂದಿರುವಂತಹ 4th ಚಾಲೆಂಜ್, 4ನೆಯ ಸವಾಲು, ಒನ್ಸ್ ಅಗೇನ್ ಲೋಕಲ್ ಎಲೆಕ್ಷನ್ಸ್. ಮುಂಬರುವಂತಹ ಲೋಕಲ್ ಎಲೆಕ್ಷನ್ಸ್ ಅನೇಕ ವರ್ಷಗಳು ಕಳೆದರೂ ಕೂಡ ಇವತ್ತಿನ ತನಕ BBMP ಎಲೆಕ್ಷನ್ ಬಗ್ಗೆ ಕೆಮ್ಮಿಲ್ಲ, GBA ಬಗ್ಗೆ ಇದಿಲ್ಲ. ಗ್ರಾಮ ಪಂಚಾಯಿತಿಗಳು, ಪುರಸಭೆ ಎಲೆಕ್ಷನ್ಸ್ಗಳು, ನಗರಸಭೆ ಎಲೆಕ್ಷನ್ಸ್ಗಳು, ಲೋಕಸಭಾ ಚುನಾವಣೆಗಳನ್ನು ಮುಂದೆ ಯಾವ ರೀತಿಯಾಗಿ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ ಅನ್ನುವಂತಹದ್ದು ಈಗ ಒನ್ ಆಫ್ ದ ಬಿಗ್ಗೆಸ್ಟ್ ಚಾಲೆಂಜ್. ಯಾಕೆಂತಂದರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಆಫ್ಟರ್ ಆಲ್ 30 ದಿನಗಳಾಯ್ತು ರೀ. ಆದರೆ ಅದಕ್ಕೂ ಮುಂಚೆ ಡಿ ಕೆ ಶಿವಕುಮಾರ್ ಇದೇ KPCCಯ ರಾಜ್ಯಾಧ್ಯಕ್ಷರಾಗಿ ಸಂಘಟನೆಯನ್ನು ಮಾಡಿದ್ದಾರೆ. ಸಂಘಟನೆ ಅಂತ ಬಂದರೆ ಒಳ್ಳೆಯ ಕೆಲಸಗಾರರೇ. ಬಟ್ ಅಪ್ಕಮಿಂಗ್ ಡೇಸ್ನಲ್ಲಿ ಈ ಲೋಕಲ್ ಬಾಡಿ ಎಲೆಕ್ಷನ್ಸ್ಗಳೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಅವರ ಸಂಘಟನೆಗೆ ಇಂಟರ್ ಕನೆಕ್ಷನ್ ಆಗಿರುತ್ತೆ ಅನ್ನುವಂಥದ್ದನ್ನು ಯಾರೂ ಕೂಡ ಮರಿಲಿಕ್ಕಿಲ್ಲ. ಯಾಕೆಂತಂದರೆ ಅವರು ಸಂಘಟನೆ ಮಾಡಿದಂತಹ ನಾಯಕರೇ ಅಲ್ವಾ ಲೋಕಲ್ ಬ್ಲಾಕ್ ಕಾಂಗ್ರೆಸ್ಸು, ಮತ್ತೊಂದು ಯೂತ್ ಕಾಂಗ್ರೆಸ್ಸು, ಅದು ಇದು ಅಂತ ಏನು ಮಾಡ್ಕೊಂಡಿರ್ತಾರೆ, ಅಲ್ಲಿ ಮೆರಿತಾ ಇರೋದು, ಅಲ್ಲಿ ಇರೋದು, ಅಲ್ಲಿ ಸ್ಥಾನವನ್ನು ಪಡೆದಿರೋದು ಅವರೇ ಮುಂದೆ ಈ ಲೋಕಲ್ ಬಾಡಿ ಎಲೆಕ್ಷನ್ಸ್ಗಳನ್ನು ಫೇಸ್ ಮಾಡ್ತಾರೆ. ಅಲ್ಲಿ ಕಾಂಗ್ರೆಸ್ ಎಷ್ಟು ಸ್ಥಾನವನ್ನು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ನೋಡಬೇಕು. ಹಂಗೆ ನೋಡಿದರೆ ಲೋಕಸಭಾ ಎಲೆಕ್ಷನ್ಸ್ ಈಸ್ ವೆರಿ ಈಕ್ವಲೆಂಟ್ ಟು ಗ್ರಾಮ ಪಂಚಾಯಿತಿ ಎಲೆಕ್ಷನ್ಸ್. ಗ್ರಾಮ ಪಂಚಾಯಿತಿಯಲ್ಲಿ ಪಕ್ಷ ಅನ್ನುವಂಥದ್ದು ಗೆಲುವು ಸಾಧಿಸಿದರೆ ಅದೇ ಬೇಸಲ್ವಾ ಪಾಲಿಟಿಕ್ಸ್ಗೆ, ಪಕ್ಷಕ್ಕೆ. ಅಲ್ಲಿ ಗೆಲುವನ್ನು ಸಾಧಿಸಿದರೆ ಮೇಲ್ದರ್ಜೆಯ ಎಲೆಕ್ಷನ್ಸ್ಗಳಲ್ಲಿ, ದೊಡ್ಡ ದೊಡ್ಡ ಎಲೆಕ್ಷನ್ಸ್ಗಳಲ್ಲಿ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯವಾಗುತ್ತೆ. ಮುಂಬರುವಂತಹ ಚಾಲೆಂಜ್ ಏನು ಅಂತಂದರೆ ಲೋಕಲ್ ಬಾಡಿ ಎಲೆಕ್ಷನ್ಸ್. ನಾನು ಆಗಲೇ ಹೇಳಿದೆ, BBMP ಎಲೆಕ್ಷನ್, ನಗರಸಭೆ ಎಲೆಕ್ಷನ್, ಗ್ರಾಮ ಪಂಚಾಯಿತಿ ಚುನಾವಣೆಗಳು. ಇದನ್ನು ಡಿ ಕೆ ಶಿವಕುಮಾರ್ ಅವರ ಸರ್ಕಾರ, ಅವರು ಮುಖ್ಯಮಂತ್ರಿಗಳಾಗಿರುವಂತಹ ಈ ಅವಧಿಯಲ್ಲಿ ಒಂದು ವೇಳೆ ಆ ಎಲೆಕ್ಷನ್ಸ್ ಬಂದರೆ ಹೆಂಗೆ ಫೇಸ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಒನ್ ಆಫ್ ದ ಪೊಲಿಟಿಕಲ್ ಚಾಲೆಂಜ್ ಆಗಿ ಹೊರಹೊಮ್ತಾ ಇದೆ. ಆ್ಯಂಡ್ ಚಾಲೆಂಜ್ ನಂಬರ್ 5, ಡಿ ಕೆ ಶಿವಕುಮಾರ್ ಅವರ ಮುಂದಿರುವಂತಹ ಮತ್ತೊಂದು ಪೊಲಿಟಿಕಲ್ ಚಾಲೆಂಜ್, ಸಿದ್ದರಾಮಯ್ಯನವರ ಜೊತೆಗಿನ ಸಮನ್ವಯತೆ ಹೆಂಗಿರುತ್ತೆ, ದೋಸ್ತಿ ಹೆಂಗಿರುತ್ತೆ ಮಾಜಿ ಮುಖ್ಯಮಂತ್ರಿಗಳ ಜೊತೆ ಅನ್ನುವಂತಹದ್ದು ಈಗ ದೊಡ್ಡ ಪ್ರಶ್ನೆಯಾಗಿದೆ. ಇವತ್ತು ತಾನೇ CM ಸಿದ್ದರಾಮಯ್ಯನವರನ್ನು ಮೀಟಾಗಿ ಶ್ರೀಮತಿಯವರ ಜೊತೆ ಪುಷ್ಪಗುಚ್ಛವನ್ನು ಕೊಟ್ಟವರ ಜೊತೆ
ತಿಂಡಿಯನ್ನು ಸವಿದು ಬಂದರು ಸಿದ್ದರಾಮಯ್ಯ. ಇಷ್ಟೇನಾ? ಅಷ್ಟಾದರೆ ಸಾಕಾ? ಅಷ್ಟಾದರೆ ಇಬ್ಬರು ಚೆನ್ನಾಗಿದ್ದಾರೆ ಅಂತ ಅರ್ಥನ? ಇಂಟರ್ನಲ್ಲಿ ಇಬ್ಬರ ಮಧ್ಯೆ ಏನಿದೆ, ಒಳಗಡೆ ಏನಿದೆ? ಈಗಾಗಲೇ ರಾಜ್ಯದ ಹಲವು ಜನ ನಾಯಕರು ಸಿದ್ದರಾಮಯ್ಯನವರನ್ನ ಸೈಡ್ಲೈನ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತುಕತೆಗಳು ಕೇಳಿ ಬರ್ತಾ ಇದೆ. ಸೈಡ್ಲೈನ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತುಕತೆಗಳು ಕೇಳಿ ಬರ್ತಾ ಇದೆ. ಒಂದಿಷ್ಟು ಜನ ನಾಯಕರು ಸಿದ್ದರಾಮಯ್ಯನವರ ಜೊತೆಗೆ ಭಿನ್ನಾಭಿಪ್ರಾಯವನ್ನು ಮಾಡ್ಕೊಂಡಿದ್ದಾರೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ, ನಿಮಗೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಜಮೀರ್ ಅಹಮದ್ ಅವರ ಜೊತೆಗೆ ಈಗ ಸಿದ್ದರಾಮಯ್ಯನವರಿಗೆ ಏನೋ ಸರಿ ಇಲ್ಲ. ಇದು ಜಗಜ್ಜಾಹೀರ, ಇದು ಎಲ್ರಿಗೂ ಗೊತ್ತಿರುವಂತಹ ಸಂಗತಿ. ನಾಳೆ ಇಫ್ ಸಪೋಸ್ ಜಮೀರ್ ಅಹಮದ್ ಅವರ ಕಾರ್ಯವನ್ನು ನೋಡಿ, ಅವರ ಹಿಂದಿನ ಕಾರ್ಯವನ್ನು ಪರಿಗಣಿಸಿ ಡಿ ಕೆ ಶಿವಕುಮಾರ್ ಅವರಿಗೆ ಏನಾದರೂ ಮಂತ್ರಿಗಿರಿ ಕೊಟ್ಟುಬಿಟ್ರೆ, ಸಿದ್ದರಾಮಯ್ಯನವರ ನಡುವೆ ಡಿ ಕೆ ಶಿವಕುಮಾರ್ ಅವರ ನಡುವೆ ಮತ್ತೆ ಆಂತರಿಕ ಸಮರಗಳು ಸ್ಟಾರ್ಟ್ ಆಗುತ್ತೆ. ಇದನ್ನು ಹೆಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ, ಹೆಂಗೆ ಸಮನ್ವಯವನ್ನು ಮಾಡ್ಕೊಂಡು ಹೋಗ್ತಾರೆ? ಸಿದ್ದರಾಮಯ್ಯನವರ ಮಾತನ್ನು ಎಷ್ಟರ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರು ಕೇಳ್ಕೊಂಡು ಹೋಗ್ತಾರೆ? ದಿಸ್ ಇಸ್ ದ ಒನ್ ಆಫ್ ದ ಬಿಗ್ಗೆಸ್ಟ್ ಚಾಲೆಂಜ್. ಯಾವಾಗ ಅದು ಆಗೋದಿಲ್ವೋ ಆಗ ಪಕ್ಷದಲ್ಲಿ ಕೋಲ್ಡ್ ವಾರ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಆಂತರಿಕ ಸಮರಗಳು ಸ್ಟಾರ್ಟ್ ಆಗುತ್ತೆ, ಒಳಜಗಳಗಳು ಸ್ಟಾರ್ಟ್ ಆಗುತ್ತೆ. ಆಗ ಪಕ್ಷ ಒಡೆಯುವ ಚಾನ್ಸಸ್ ಇರುತ್ತೆ. ಅದರಿಂದ ಇದು ಕೂಡ ಒನ್ ಆಫ್ ದ ಬಿಗ್ಗೆಸ್ಟ್ ಚಾಲೆಂಜ್. ಸಿದ್ದರಾಮಯ್ಯನವರ ಜೊತೆಗಿನ ಸಮನ್ವಯವನ್ನು ಹೆಂಗೆ ಉಳಿಸ್ಕೊಂಡು ಹೋಗ್ತಾರೆ ಅನ್ನೋದು. ಆ್ಯಂಡ್ ದ ನೆಕ್ಸ್ಟ್ ಚಾಲೆಂಜ್, ಫೈನಲ್ ಚಾಲೆಂಜ್, ಆರ್ಥಿಕ ಸವಾಲು, ಗ್ಯಾರಂಟಿಗಳ ಭಾರ ಮತ್ತು ಬಜೆಟ್ಗಳು. ಯಾವ ಗ್ಯಾರಂಟಿ ಯೋಜನೆಯ ಆಸೆಯನ್ನು ತೋರಿಸಿ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು? ಯಾವ ಸಿದ್ದರಾಮಯ್ಯನವರು ಸತತ 2ನೇ ಬಾರಿ ಮುಖ್ಯಮಂತ್ರಿಯಾದರೂ ಅಂತಹ ಗ್ಯಾರಂಟಿಗಳನ್ನು ಇವತ್ತು ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಇದ್ದಿದ್ದರೆ, ಅವರೇ ಕಂಟಿನ್ಯೂ ಆಗಿದ್ದಿದ್ರೆ ಏನಂತಹ ದೊಡ್ಡ ಫರಕ್ ಬೀಳ್ತಾ ಇರಲಿಲ್ಲ. ಬಟ್ ಈಗ ಸಂಪೂರ್ಣ ಆರ್ಥಿಕ ಸ್ಥಿತಿಗತಿಗಳ ಜವಾಬ್ದಾರಿ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ತಲೆ ಮೇಲಿದೆ. ಬಿಕಾಸ್ ಹಿ ಈಸ್ ಅ ಫೈನಾನ್ಸ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್. ಆದ್ದರಿಂದ ಗ್ಯಾರಂಟಿಗಳನ್ನು ಹೆಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ? ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕರಷ್ಟೇ ಅಲ್ಲ, 224 ಕ್ಷೇತ್ರದ ಪ್ರತಿಯೊಬ್ಬ ಶಾಸಕರು ಸಿ ಎಂ ಮುಂದೆ ಕೈ ಕಟ್ಕೊಂಡು ನಿಲ್ತಾ ಇದ್ದಾರೆ. ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಹಣ ಕೊಡಿ ಅಂತ. ಇರೋ ಬರೋ ಹಣನೆಲ್ಲ ಗ್ಯಾರಂಟಿಗೆ ಸುರಿದಿದ್ದೀವಿ ಅಂತ ಇದೇ ಸರ್ಕಾರದವರು ಹೇಳ್ತಾ ಇರಬೇಕಾದ್ರೆ, ಗ್ಯಾರಂಟಿಗಳನ್ನು ಮುಂದಿನ ದಿನಮಾನಗಳಲ್ಲಿ ಹೆಂಗೆ ಉಳಿಸ್ಕೊಂಡು ಹೋಗ್ತಾರೆ? ಇಷ್ಟು ದಿನ ಸಿ ಎಂ ಸಿದ್ದರಾಮಯ್ಯನವರಿದ್ದರು. ಗ್ಯಾರಂಟಿಗಳನ್ನು ನೀಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು, ಜನಗಳಿಗೆ ತಲುಪಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ದಿನ ಬಳಕೆಯ ವಸ್ತುಗಳ ರೇಟ್ಗಳನ್ನು ಜಾಸ್ತಿ ಮಾಡಿದೆ. ಹಾಲಿನ ಮೇಲೆ ರೇಟ್ ಜಾಸ್ತಿ ಆಯಿತು, ನೀರಿನ ಮೇಲೆ ಆಯಿತು, ಪ್ರತಿಯೊಂದರ ಮೇಲೆ, ಲ್ಯಾಂಡಿನ ರಿಜಿಸ್ಟ್ರೇಷನ್ ಮೇಲೆ ರೇಟ್ ಜಾಸ್ತಿ ಆಯಿತು. ಹಾಗೇನಾದರೂ ಡಿ ಕೆ ಶಿವಕುಮಾರ್ ಅವರು ಮಾಡಿಬಿಟ್ರೆ, ಒನ್ ಆಫ್ ದ ಬ್ಯಾಡ್ ರಿಮಾರ್ಕ್, ವೆರಿ ಬ್ಯಾಡ್ ರಿಮಾರ್ಕ್. ಡಿ ಕೆ ಶಿವಕುಮಾರ್ ಅವರ ಆಡಳಿತಕ್ಕೂ ಸಿದ್ದರಾಮಯ್ಯನವರ ಇಂದಿನ ಆಡಳಿತಕ್ಕೂ ವ್ಯತ್ಯಾಸವೇ ಇರೋದಿಲ್ಲ, ಡಿಫ್ರೆನ್ಸೇ ಇರೋದಿಲ್ಲ. ಹಂಗೆ ಮಾಡಿದೆ. ಅದರಿಂದ ಜನ ಡಿಫ್ರೆನ್ಸ್ ಬಯಸ್ತಾ ಇದ್ದಾರೆ. ಜನರಿಗೆ ಬದಲಾವಣೆ ಬೇಕಾಗಿದೆ, ಅಂತಹ ಬದಲಾವಣೆಯನ್ನು ಕೊಡ್ತಾರಾ, ಹೆಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಆ್ಯಂಡ್ ಮುಂದೆ ಬಜೆಟ್ ಒಂದು ಕಾದು ಕುಳಿತಿದೆ ಡಿ ಕೆ ಶಿವಕುಮಾರ್ ಅವರಿಗೆ. ಬಜೆಟ್ ಒಂದು ಕಾದು ಕುಳಿತಿದೆ. ಬಜೆಟನ್ನು ಹೆಂಗೆ ಮಂಡನೆ ಮಾಡ್ತಾರೆ, ಯಾವ್ಯಾವ ವ್ಯಕ್ತಿಗಳಿಗೆ, ಮಧ್ಯಮ ವರ್ಗದವರಿಗೆ, ಎಸ್ಪೆಷಲಿ ಮಿಡಿಲ್ ಕ್ಲಾಸ್ ವೋಟ್ ಲೀಸ್ಟ್ಗಳು ಇವತ್ತು ಸಿಕ್ಕಾಪಟ್ಟೆ ಇದೆ ಕರ್ನಾಟಕದಲ್ಲಿ. ಮಧ್ಯಮ ವರ್ಗದ ಜನರಿಗೆ, ಮಿಡಲ್ ಕ್ಲಾಸ್ ಪೀಪಲ್ಗಳಿಗೆ ಏನೇನು ಅದ್ಭುತವಾದಂತಹ ಯೋಜನೆಗಳನ್ನು ತೆಗೆದುಕೊಂಡು ಬರ್ತಾರೆ ಡಿ ಕೆ ಶಿವಕುಮಾರ್ ಅಂತ ರಾಜ್ಯದ ಜನತೆ ಕಾಯ್ತಾ ಇದೆ. ಬಜೆಟನ್ನು ಹೆಂಗೆ ಹಾಕ್ತಾರೆ, ಹೆಂಗೆ ಹ್ಯಾಂಡಲ್ ಮಾಡ್ತಾರೆ, ಬೆಟರ್ ದೆನ್ ಸಿದ್ದರಾಮಯ್ಯ ಅಂತ ಅನ್ನಿಸ್ಕೊಳ್ತಾರ, ಅಥವಾ ಅವ್ರಿಗಿಂತ ಅವರು ಮಾಡಿರುವಂತಹ ಬಜೆಟ್ ಮಂಡನೆಗಿಂತ ಬೆಸ್ಟ್ ಪರ್ಫಾರ್ಮೆನ್ಸನ್ನು ಡಿ ಕೆ ಶಿವಕುಮಾರ್ ಅವರು ಕೊಡ್ತಾರಾ ಅನ್ನುವಂಥದ್ದನ್ನು ಮುಂಬರುವ ದಿನಗಳಲ್ಲಿ ಇಡೀ ಕರ್ನಾಟಕ ಕಾದು ನೋಡುತ್ತೆ. ಆದ್ದರಿಂದ ಕಾದು ಕುಳಿತಿದೆ ಲಿಟ್ರಲಿ. ಈಗ ಅದನ್ನು ಮುಂದಿನ ದಿನಗಳಲ್ಲಿ ನೋಡುತ್ತೆ. ಹೆಂಗೆ ಬ್ಯಾಲೆನ್ಸ್ ಮಾಡ್ತಾರೆ, ಗ್ಯಾರಂಟಿಗಳನ್ನು ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತಾರೆ, ಮತ್ತೇನಾದರೂ ಬೆಲೆಗಳನ್ನು ಹೆಚ್ಚಿಗೆ ಮಾಡ್ತಾರಾ, ಜಾಸ್ತಿ ಮಾಡ್ತಾರಾ ಅಂತ. ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್ ಫಾರ್ ಆಲ್ ದೋಸ್ ಥಿಂಗ್ಸ್. ಒಟ್ಟಾರೆಯಾಗಿ ಇದು ಡಿ ಕೆ ಶಿವಕುಮಾರ್ ಅವರ ಮುಂದಿರುವಂತಹ 6 ಅತಿ ದೊಡ್ಡ ಚಾಲೆಂಜ್ಗಳು, ಅಪ್ಕಮಿಂಗ್ ಚಾಲೆಂಜ್ಗಳು. ಈ 6 ಚಾಲೆಂಜ್ಗಳನ್ನು ಎದುರಿಸುವಷ್ಟರಲ್ಲಿಯೇ ಮುಂದೆ ಮತ್ತೊಂದು ಬಿಗ್ಗೆಸ್ಟ್ ಚಾಲೆಂಜ್ ಇದೆ. ದಟ್ ಈಸ್ 2028 ವಿಧಾನಸಭಾ ಎಲೆಕ್ಷನ್ಸ್. ಆ ಎಲೆಕ್ಷನ್ಸನ್ನು ಹೆಂಗೆ ಎದುರಿಸ್ತಾರೆ, ಹೆಂಗೆ ಮತ್ತೆ ಪಕ್ಷವನ್ನು ಅಧಿಕಾರಕ್ಕೆ ತೆಗೆದುಕೊಂಡು ಬರೋದಕ್ಕೆ ಮಾಸ್ಟರ್ ಪ್ಲಾನ್ಸ್ಗಳನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ಮುಂದಿನ ದಿನಗಳಲ್ಲಿ ನೀವು ಮತ್ತು ನಾವು ಕಾದು ನೋಡಬೇಕು.